ರೈತರಿಗೆ ಕೊಡಬೇಕಿದ್ದ ಸಬ್ಸಿಡಿ ಯೂರಿಯಾ ಅಕ್ರಮ ಸಾಗಾಟ ಮಾಡಲಾಗ್ತಿತ್ತು. ಆ ಅಕ್ರಮ ಸಾಗಾಟ ಮಾಡಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಸಬ್ಸಿಡಿ ಯೂರಿಯಾ 200 ರೂಪಾಯಿ. ಆ ಯೂರಿಯಾವನ್ನ 1500 ರೂಪಾಯಿಗೆ ಮಾರಾಟ ಮಾಡ್ತಿದ್ರು. ನೆಲಮಂಗಲದಲ್ಲಿ 2000 ಕೆಜಿ ಯೂರಿಯಾ ವಶಕ್ಕೆ ಪಡ್ಕೊಂಡಿದ್ದಾರೆ. ಅರಿಶಿನಕುಂಟಿಯಲ್ಲಿ 2000 ಕೆಜಿ ಯೂರಿಯಾ ವಶಕ್ಕೆ ಪಡೆದಿದ್ದಾರೆ. ಅರಿಶಿನಕುಂಟಿಯ ಗೋದಾಮಿನಲ್ಲಿ ಈ ಯೂರಿಯಾ ಸಂಗ್ರಹ ಆಗಿತ್ತು. ಇದೇ ಗೋದಾಮಿನಲ್ಲಿ 2000 ಕೆಜಿ ಯೂರಿಯಾ ಅಕ್ರಮವಾಗಿ ಸಂಗ್ರಹ ಮಾಡಿದ್ರು. ಅಧಿಕಾರಿಗಳು ದೊಡ್ಡ ಬೇಟೆಯಾಡಿದ್ದಾರೆ. ರೈತರಿಗೆ 200 ರೂಪಾಯಿಗೆ 1 ಕೆಜಿಯಂತೆ ಈ ಯೂರಿಯಾ ಸಿಗಬೇಕಾಗಿತ್ತು. ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದು 1500 ರೂಪಾಯಿ 1 ಕೆಜಿಗೆ. ಕೇಂದ್ರದ DRI ಅಧಿಕಾರಿಗಳ ದೊಡ್ಡ ಬೇಟೆ ಇದು. ಇದರ ಮೌಲ್ಯ 28 ಕೋಟಿ ರೂಪಾಯಿ. 28 ಕೋಟಿ ರೂಪಾಯಿಯ ಯೂರಿಯಾ ಗೊಬ್ಬರ ವಶಕ್ಕೆ ಪಡೆದಿದ್ದಾರೆ. ಕೇಂದ್ರದ ರಿಯಾಯಿತಿ ದರದ ಯೂರಿಯಾನ ಕಾಳಸಂತೆಯಲ್ಲಿ ಇವರು ಮಾರಾಟ ಮಾಡ್ತಾ ಇದ್ರು. 200 ರೂಪಾಯಿಗೆ ಈ ಯೂರಿಯಾ ಸಿಗಬೇಕಾಗಿತ್ತು. ಆದ್ರೆ ಇವರು ಮಾರ್ತಾ ಇರೋದು 1500 ರೂಪಾಯಿ. ರಾಜ್ಯದ ಕೃಷಿ ಇಲಾಖೆಗೆ PM ಸಬ್ಸಿಡಿ ಯೂರಿಯಾ ವರ್ಗಾವಣೆಯಾಗುತ್ತೆ. ಕೇಂದ್ರದ ಸಬ್ಸಿಡಿ ಯೂರಿಯಾ ವರ್ಗಾವಣೆಯಾಗುತ್ತೆ. ರೈತರಿಗದನ್ನ ಮಾರಾಟ ಮಾಡೋ ಬದಲಿಗೆ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಈ ರೀತಿ ಸಂಗ್ರಹಿಸಿದ್ರು. ದಾಳಿ ಸಂದರ್ಭದಲ್ಲಿ ಯೂರಿಯಾ ಚೀಲಗಳ ದಾಸ್ತಾನು ಪತ್ತೆಯಾಗಿದೆ. 2246 ರೂಪಾಯಿಗೆ ಸಿಗ್ತಾ ಇದ್ದು ಯೂರಿಯಾ ಬರೀ 246 ರೂಪಾಯಿಗೆ. ಇವ್ರು ಮಾರ್ತಾ ಇದ್ದಿದ್ದು ಎಷ್ಟು ಗೊತ್ತಾ? 2000 ರೂಪಾಯಿಗೆ. 10-11 ಪಟ್ಟು ಜಾಸ್ತಿ, 10 ಪಟ್ಟು ಜಾಸ್ತಿ ಬೆಲೆಗೆ ಇವರು ಯೂರಿಯಾ ಮಾರಾಟ ಮಾಡ್ತಿದ್ರು. ರೈತರು ಕೇಳಿದ್ರೆ ಯೂರಿಯಾ ಸಿಗ್ತಿಲ್ಲ, ಕೇಂದ್ರ ಕಳಿಸ್ತಿಲ್ಲ, ರಾಜ್ಯ ಕೊಟ್ಟಿಲ್ಲ. ಆ ಯೂರಿಯಾನ ಸಂಗ್ರಹಿಸಿ, ಕೇಂದ್ರದಿಂದ ಬಂದ ಯೂರಿಯಾ ಸಂಗ್ರಹಿಸಿ 246 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿದ್ದ ಯೂರಿಯಾನ 2000 ರೂಪಾಯಿಗೆ ಕಾಳಸಂತೆಯಲ್ಲಿ ಇವರು ಮಾರಾಟ ಮಾಡೋದಕ್ಕೆ ಸಂಗ್ರಹ ಮಾಡಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಲ್ಲಿಯ 246 ರೂಪಾಯಿ, ಎಲ್ಲಿಯ 2000 ರೂಪಾಯಿ? ಹರೀಶ್, ರೈತರ ಹೊಟ್ಟೆ ಮೇಲೆ ಹೊಡೆದು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ರಾಶಿ ರಾಶಿ ಹಾಕೊಂಡಿದ್ದಾರೆ. ಬೇಟೆಯಾಡಿದ್ದು ಹೇಗಿದನ್ನ ಇದು? ಆಮೇಲೆ ಇದರ ಮೂಲ ಯಾರೋ ಒಬ್ರು ನಿಂತ್ಕೊಂಡು ಇದನ್ನ ಆಡಿಸ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಖಂಡಿತವಾಗಿಯೂ ಭಾವನಾ, ಇದು ಮೊದಲಿಗೆ ಗೊತ್ತಾಗಿದ್ದಂತಹ DRI ಅಧಿಕಾರಿಗಳು ಹಿಂದೆ ತಮಿಳುನಾಡಿನಲ್ಲಿ ಇದೇ ರೀತಿಯಾಗಿ ದಾಳಿಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಒಂದಷ್ಟು ಯೂರಿಯಾ ಸಿಕ್ಕಿರುತ್ತೆ. ಅದಾದ ಬಳಿಕ ಅಲ್ಲಿ ಸಿಕ್ಕಂತಹ ಒಂದು ಮಾಹಿತಿ ಮೇರೆಗೆ ಬೆಂಗಳೂರಿನಿಂದ ಇದೆಲ್ಲ ಬರ್ತಾ ಇದೆ ಅಂತ ಹೇಳಿ ತಮಿಳುನಾಡಿನಲ್ಲಿ ಗೊತ್ತಾಗುತ್ತೆ DRI ಅಧಿಕಾರಿಗಳಿಗೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ಮಾದನಾಯಕನಹಳ್ಳಿ ಬೆಂಗಳೂರು ಹೊರವಲಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಶಿವಪುರ ಏನಿದೆ, ಈ ಒಂದು ಶಿವಪುರದಲ್ಲಿ ಒಂದು ದೊಡ್ಡ ಗೋಡೌನ್ ಅನ್ನ ಇವತ್ತು DRI ಅಧಿಕಾರಿಗಳು ಒಂದು ದಾಳಿ ಮಾಡಿರುವಂತದ್ದು. ಆ ದಾಳಿ ವೇಳೆ ಸುಮಾರು ಅಂದ್ರೆ ಭಾವನಾ, ಇಲ್ಲಿ ತನಕ ಈ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು 1800 ಟನ್ ಅಷ್ಟು ಈ ಒಂದು ಯೂರಿಯಾ ಪತ್ತೆಯಾಗಿದೆ ಅನ್ನುವಂಥದ್ದು. ಅಂದ್ರೆ 45 ಕೆಜಿ ತೂಕದ ಸುಮಾರು 4000 ಚೀಲಗಳು ಇದೀಗ DRI ದಾಳಿ ವೇಳೆ ಪತ್ತೆಯಾಗಿದೆ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಕೇಂದ್ರದ PM ಸಬ್ಸಿಡಿಯಲ್ಲಿ ಕೊಡ್ತಾ ಇರುವಂತಹ, ಅಂದ್ರೆ ಇದರ ರೇಟ್ ಬಂದು ಸುಮಾರು 2341 ರೂಪಾಯಿ ಇರುತ್ತೆ. ಇದನ್ನ ಏನೊಂದು ಸಬ್ಸಿಡಿ ರೀತಿಯಲ್ಲಿ 2054 ರೂಪಾಯಿ ಸಬ್ಸಿಡಿಯನ್ನ ಬಿಟ್ಟು ರೈತರಿಗೆ ಕೇವಲ 266 ರೂಪಾಯಿಗೆ ಈ ಒಂದು ಕೃಷಿ ಇಲಾಖೆಯ ಮುಖಾಂತರ ರೈತರಿಗೆ ಈ ಒಂದು ಸಬ್ಸಿಡಿ ಮುಖಾಂತರ ಯೂರಿಯಾವನ್ನ ಕೊಡ್ತಾರೆ. ಆದ್ರೆ ಈ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು ಬರ್ತಾ ಇರುವಂತದ್ದು ರೈತರಿಗೆ ಯೂರಿಯಾ ಸಿಗ್ತಿಲ್ಲ ಈ ರೀತಿಯಲ್ಲಿ. ಅಂದ್ರೆ ಅವರಲ್ಲಿ ಖಾಲಿಯಾಗಿದೆ, ಖಾಲಿ ಬೋರ್ಡ್ ಹಾಕಿ ಕೇಂದ್ರ ಸರ್ಕಾರ ಕಳಿಸ್ತಾ ಇಲ್ಲ, ಈ ರೀತಿಯಾದಂತಹ ಒಂದಷ್ಟು ಸುಬುಬುಗಳನ್ನ ಕೊಡೋದು. ನಂತರ ಅದಾದ ಬಳಿಕ ಅದನ್ನ ಈ ರೀತಿಯಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ
DRI ಅಧಿಕಾರಿಗಳ ಒಂದು ದಾಳಿಯಲ್ಲಿ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗಾಗಲೇ ಗೋಡನ್ ಅನ್ನ ಸಂಪೂರ್ಣವಾಗಿ DRI ಅಧಿಕಾರಿಗಳು ಸೀಸ್ ಮಾಡಿರುವಂತದ್ದು. ಸೀಸ್ ಮಾಡಿ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಇದನ್ನ ಮುಂದಿನ ದಿನಗಳಲ್ಲಿ ಕೃಷಿ ಇಲಾಖೆಗೆ ಹಸ್ತಾಂತರ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇನ್ನ ಈ ಗೋಡೌನ್ ಬಂದು ತಜೀರ್ ಖಾನ್ ಎಂಬುವ ವ್ಯಕ್ತಿ ಸುಮಾರು 6 ತಿಂಗಳ ಹಿಂದೆ ಈ ಗೋಡನ್ ಅನ್ನ 40,000 ಬಾಡಿಗೆ ಕೊಟ್ಟು ಇದನ್ನ ಒಬ್ಬ ವ್ಯಕ್ತಿಯಿಂದ ಇದನ್ನ ಬಾಡಿಗೆ ಪಡೆದಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಕುರಿತು ಈಗಾಗಲೇ DRI ಅಧಿಕಾರಿಗಳು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಅದನ್ನ ಮುಂದಿನ ದಿನಗಳಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಇದರ ಸಂಬಂಧ ಕೃಷಿ ಇಲಾಖೆ ಒಂದು FIR ಅನ್ನ ದಾಖಲು ಮಾಡಿ ತನಿಖೆಯನ್ನ ಮಾಡುತ್ತೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.